ಹಾಯ್ ನಮಸ್ತೆ. ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ. ಇಲ್ಲಿ ರಾಘವೇಂದ್ರ ಲ್ಯಾಪ್ಟಾಪ್ನ ಹಿಡ್ಕೊಂಡು ಯಾವುದೋ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಕೂತಿರ್ತಾನೆ. ಅಷ್ಟರೊಳಗಡೆ ಅಲ್ಲಿಗೆ ಝಾನ್ಸಿ ಟಬ್ಬಲ್ಲಿ ಪಾತ್ರೆ ಹಿಡಿದು ಪಾತ್ರೆ ತೊಳೆಯೋದಕ್ಕೆ ಅಂತ ಬರ್ತಾಳೆ. ಅವಳನ್ನ ನೋಡಿ ರಾಘವೇಂದ್ರ ಸ್ಮೈಲ್ನ ಮಾಡ್ತಾನೆ. ಅವಳು ಸ್ಮೈಲ್ ಮಾಡಿ ಅವಳಿಗೆ ನಾಚಿಕೆ ಆಗುತ್ತೆ. ಆವಾಗ ಪಾತ್ರೆನ ತೊಳೆಯೋಣ ಅಂತ ಅಂದ್ಬಿಟ್ಟು ಆ ಕಡೆ ಹೋಗ್ತಾಳೆ. ರಾಘವೇಂದ್ರ ಅವಳ ಕಡೆ ನೋಡಿಕೊಂಡು ಸ್ಮೈಲ್ನ ಮಾಡ್ತಾ ಇರ್ತಾನೆ. ಅವಳಿಗೂ ನಾಚಿಕೆ ಆಗ್ತಾ ಇರುತ್ತೆ. ಇಬ್ಬರು ಕಣ್ಣಲ್ಲೇನೆ ಮಾತಾಡ್ಕೊಂಡು ಇರ್ತಾರೆ. ಅಷ್ಟರೊಳಗಡೆ ಅಲ್ಲಿಗೆ ಅನಿತಾ ಬಂದು ನಿಂತ್ಕೊಂತಾಳೆ. ಅನಿತಾ ಅಲ್ಲಿ ಝಾನ್ಸಿ ಇರೋದನ್ನ ನೋಡಿ, ಇಲ್ಲಿ ರಾಘವೇಂದ್ರ ಕೂತಿರೋದನ್ನ ನೋಡಿ, ಏನೇ ನನ್ನನ್ನು ರಾಘವೇಂದ್ರ ಅವರಿಂದ ದೂರ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀಯ, ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀಯ, ನೋಡೇ ಬಿಡ್ತೀನಿ ಅದು ಹೇಗೆ ನೀನು ಚಾಲೆಂಜ್ ಮಾಡ್ತೀಯ, ಅದು ಹೇಗೆ ನೀನು ಚಾಲೆಂಜಲ್ಲಿ ಗೆಲ್ತೀಯ ಅಂತ. ಈಗ ನೋಡು ನಿನ್ನ ಕಣ್ಣು ಮುಂದೆನೇ ರಾಘವೇಂದ್ರ ಅವ್ರ ಜೊತೆ ಚೆನ್ನಾಗಿ ಮಾತಾಡಿ ಜಾಲಿಯಾಗಿ ಮಾತಾಡಿ ನಿನ್ನ ಹೊಟ್ಟೆ ಹೇಗೆ ಉರಿಸ್ತೀನಿ ನೋಡ್ತಾ ಇರು ಅಂತ ಅಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ, ರಾಘವೇಂದ್ರ ಅವರೇ ಏನು ಮಾಡ್ತಾ ಇದ್ದೀರಾ ಅಂತ ರಾಘವೇಂದ್ರನ ಕೇಳ್ತಾಳೆ. ಅದಕ್ಕೆ ರಾಘವೇಂದ್ರ ಅವರು ಅದು ಯಾವುದೋ ಪ್ರಾಜೆಕ್ಟ್ ಇತ್ತು, ಅದ್ರದ್ದು ಡಾಕ್ಯುಮೆಂಟ್ ರೆಡಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅದು ನಾನು ಸ್ವಲ್ಪ ನಿಮ್ಮ ಜೊತೆ ಮಾತಾಡ್ಬೋದಾ ಅಂತ ಅನಿತಾ ಕೇಳ್ತಾಳೆ. ಅದಕ್ಕೆ ಅಯ್ಯೋ ಅದಕ್ಕೇನಂತೆ ಧಾರಾಳವಾಗಿ ಮಾತಾಡ್ಬೋದು, ಏನು ವಿಷಯ ಹೇಳಿ ಅಂತ ಹೇಳುವಷ್ಟರೊಳಗಡೆ ಅನಿತಾ ಅವನ ಪಕ್ಕದಲ್ಲಿ ಕೂತ್ಕೊತಾಳೆ. ಅವನಿಗೆ ಶಾಕ್ ಆಗುತ್ತೆ, ಏನಿದು ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರಲ್ಲ ಅಂತ. ಅದು ರಾಘವೇಂದ್ರ ಅವರೇ, ನಾನು ನಿಮ್ಮ ಜೊತೆ ಮಾತಾಡೋದಕ್ಕೆ ಏನಾದರೂ ವಿಷಯ ಬೇಕಾ ಅಂತ ಅಂದ್ಕೊಂಡು ಅವನ ಕೈನ ಟಚ್ ಮಾಡ್ತಾಳೆ. ಅವನಿಗೆ ನಾಚಿಕೆ ಆಗುತ್ತಂತೆ, ಮತ್ತೆ ಇದ್ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಬೇಜಾರಾಗುತ್ತೆ. ಕೈನ ಬಿಡಿಸ್ಕೊಂಡು ಹೇಳಿ ಅನಿತಾ ಅವರೇ ಅಂತ ಕೇಳ್ತಾನೆ. ಅದಕ್ಕೆ ಅನಿತಾ, ಅದು ನಮ್ಮ ಫ್ಯೂಚರ್ ಬಗ್ಗೆ ನೀವು ಏನು ಪ್ಲ್ಯಾನ್ ಮಾಡಿದ್ದೀರಾ, ನಮಗೆ ಆರ್ತಿಗೊಂದು ಕೀರ್ತಿಗೊಂದು ಪಾಪು ಅಂತಾರಲ್ಲ ಹಾಗೆ ನನಗೊಂದು ನಿಮಗೊಂದು ಅನ್ನೋ ಥರ ಎರಡು ಮಕ್ಕಳು ಮಾಡ್ಕೊಬಿಡೋಣವಾ, ಅವ್ರ ಫ್ಯೂಚರ್ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಿದ್ದೀರಾ ನೀವು ಅಂತ ಹೇಳಿದ್ದಕ್ಕೆ ಅಯ್ಯೋ ಅದಕ್ಕೆಲ್ಲ ಈಗೇನಂತೆ ಇನ್ನೂ ಟೈಮ್ ಇದೆಯಲ್ಲ ಅಂತ ರಾಘವೇಂದ್ರ ಹೇಳ್ತಾನೆ. ಅದಕ್ಕೆ ಅಯ್ಯೋ ಟೈಮ್ ಇದೆ ಅಂದರೆ ಹೇಗೆ, ದಿನಗಳು ಹಾಗೇ ಕಳೆದು ಹೋಗ್ತಾ ಇದೆ, ಇವಾಗಿಂದನೇ ಪ್ಲ್ಯಾನ್ ಮಾಡ್ಕೋಬೇಕು ಅಲ್ವಾ, ನೀವೇನು ಯೋಚನೆ ಮಾಡಿದ್ದೀರಾ ಮಗು ಬಗ್ಗೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅಯ್ಯೋ ಅದ್ರ ಬಗ್ಗೆ ನಾನು ಇನ್ನೂ ಏನೂ ಯೋಚನೆ ಮಾಡಿಲ್ಲ ಅಂತ ರಾಘವೇಂದ್ರ ಹೇಳ್ತಾನೆ. ಹಾಗಲ್ಲ ರಾಘವೇಂದ್ರ ಅವರೇ, ನೀವು ಏನಾದರೂ ಯೋಚನೆ ಮಾಡಬೇಕು ಅಲ್ವಾ ನಮ್ಮ ಫ್ಯೂಚರ್ ಬಗ್ಗೆ, ನಮ್ಮ ಮನೆ ಮಕ್ಕಳು ಸಂಸಾರ ಅಂತ ನೀವೇನಾದರೂ ಯೋಚನೆ ಮಾಡಬೇಕಲ್ವಾ ಅಂತ ಹೇಳಿದ್ದಕ್ಕೆ ಅಯ್ಯೋ ಅದಕ್ಕೆಲ್ಲ ಇನ್ನೂ ಟೈಮ್ ಇದೆ ಅಂತ ರಾಘವೇಂದ್ರ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಅವಳಿಗೆ ಒಂದು ಫೋನ್ ಬರುತ್ತೆ. ಅವಳಿಗೆ ಆ ಫೋನ್ ರಿಂಗ್ ಆಗಿದ್ದೂ ಗೊತ್ತಾಗಿರೋದಿಲ್ಲ. ಇಲ್ಲಿ ಝಾನ್ಸಿ ಅವರಿಬ್ಬರು ಮಾತಾಡ್ತಾ ಇರೋದನ್ನ ನೋಡಿ ತುಂಬಾ ಬೇಜಾರಾಗ್ತಾ ಇರುತ್ತೆ, ತುಂಬ ಕೋಪ ಬರ್ತಾ ಇರುತ್ತೆ. ಜಲಸಿಂದ ಅಯ್ಯೋ ನನ್ನೇ ಹೊಟ್ಟೆ ಉರಿಸ್ತೀಯ ಅಂತ ನೋಡ್ತಾ ಇರ್ತಾಳೆ. ಇಲ್ಲಿ ಅನಿತಾಗೆ ಫೋನ್ ಬಂದಿರೋದು ಗೊತ್ತೇ ಆಗಿರೋದಿಲ್ಲ. ಅದಕ್ಕೆ ರಾಘವೇಂದ್ರ, ಅನಿತಾ ಅವರೇ ನಿಮಗೆ ಫೋನ್ ಬರ್ತಾ ಇದೆ ಅಂತ ಹೇಳಿದಾಗ ಅನಿತಾ, ಅದು ನಾನು ನಿಮ್ಮ ಕಡೆನೇ ಕಾನ್ಸಂಟ್ರೇಟ್ ಜಾಸ್ತಿ ಮಾಡಿದ್ದೆ ಅಲ್ವಾ, ಹಾಗಾಗಿ ನನಗೆ ಫೋನ್ ರಿಂಗ್ ಆಗಿದ್ದು ಗೊತ್ತೇ ಆಗಲಿಲ್ಲ ನೋಡಿ ಅಂತ ಹೇಳಿಬಿಟ್ಟು ಫೋನ್ನ ತೊಗೊತಾಳೆ. ಫೋನ್ನ ತೊಗೊಂಡು ಒಂದು 2 ಮಿನಿಟ್ಸ್ ಫೋನಲ್ಲಿ ಮಾತಾಡ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಅವಳು ಈ ಕಡೆ ಬಂದು ಅಮ್ಮ ಹೇಳಿ ಅಂತ ಅಂದ್ಬಿಟ್ಟು ಅವ್ರ ಅಮ್ಮನ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಅಲ್ಲಿ ರಾಘವೇಂದ್ರ ತನ್ನ ಪ್ರಾಜೆಕ್ಟ್ ವರ್ಕ್ನ ಕಂಟಿನ್ಯೂ ಮಾಡ್ತಾ ಇರ್ತಾನೆ. ಆ ಕಡೆ ಝಾನ್ಸಿ ಕಡೆನೂ ನೋಡಿಕೊಂಡು ಸ್ಮೈಲ್ ಮಾಡಿಕೊಂಡು ತನ್ನ ಪ್ರಾಜೆಕ್ಟ್ ವರ್ಕ್ನ ಮಾಡ್ತಾ ಇರೋದನ್ನು ನೋಡಿ ಝಾನ್ಸಿ, ಏನೋ ನೀನು ನನ್ನ ಹೊಟ್ಟೆನೇ ಉರಿಸ್ತೀಯಾ, ನನ್ನ ಮುಂದೆನೇ ನನ್ನ ಗಂಡನ ಜೊತೆ ಆ ಥರ ಎಲ್ಲ ಮಾತಾಡ್ಕೊಂಡು ನನ್ನ ಹೊಟ್ಟೆನೇ ಉರ್ಸೋಕೆ ಬರ್ತೀಯಾ, ನೀನು ಹೊಟ್ಟೆ ಉರ್ಸೋದ್ರಲ್ಲಿ ಇವಾಗ LKG ಆದರೆ ನಾನು PhDನೇ ಮಾಡಿದ್ದೀನಿ, ನಾನು ಹೊಟ್ಟೆ ಉರ್ಸಿದ್ರೆ ನಿನ್ಗೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಇರು ಅಂತ ಅಂದ್ಬಿಟ್ಟು ಝಾನ್ಸಿ ಅಲ್ಲಿಂದ ಎದ್ದು ಬಂದು ರಾಘವೇಂದ್ರ ಮುಂದೆ ನಿಂತ್ಕೊಂಡು, ಏನು ರಾಘು ನನ್ನನ್ನು ಸನ್ನೆ ಮಾಡಿ ಬರೋಕೆ ಹೇಳಿದೆಯಲ್ಲ, ಏನು ವಿಷಯ ಅಂತ ಕೇಳಿದ್ದಕ್ಕೆ ನಾನಾ ಅಂತ ಹೇಳಿದ್ದಕ್ಕೆ ಹೌದು ರಾಘು, ನೀನು ಏನು ರಾಘು ನೀನು ನನ್ನನ್ನು ಸನ್ನೆ ಮಾಡಿ ಬರೋಕೆ ಹೇಳ್ತೀಯಲ್ಲ ಈ ಥರ ರೋಡಲ್ಲೆಲ್ಲ ಬೀದಿನಲ್ಲೆಲ್ಲ ಅಂತ ಹೇಳಿದ್ದಕ್ಕೆ ಅಯ್ಯೋ ನಾನು ಯಾವಾಗ ಕರೆದೆ ಮೇಡಮ್ ಅಂತ ಅವನು ತಬ್ಬಿಬ್ಬಾಗಿ ನೋಡ್ತಾ ಇರ್ತಾನೆ. ಇಲ್ಲಿ ಅನಿತಾ ಹೊಟ್ಟೆ ಉರ್ಕೊತಾ ಇರ್ತಾಳೆ. ನನ್ನ ಮುಂದೆನೇ ಅವಳನ್ನು ಕರಿತೀಯ ನೀನು ಅಂತ ಅಂದ್ಬಿಟ್ಟು ಫೋನಲ್ಲಿ ಮಾತಾಡ್ತಾ ಇದ್ದವಳು ಆ ಕಡೆ ತಿರುಗಿ ನೋಡ್ತಾ ಇರ್ತಾಳೆ. ಬಿಡು ರಾಘು ನೀನು ಬಿಡು ರಾಘು ಅಂತ ಅಂದ್ಬಿಟ್ಟು ತನ್ನ ಕೈಗೆ ತಾನೇ ಮುತ್ತನ್ನ ಕೊಟ್ಕೊಂಡು, ಬಿಡು ರಾಘು ಚಿ ಏನಪ್ಪ ನೀನು ಬರ್ತಾ ಬರ್ತಾ ಪೋಲಿ ಆಗ್ತಾ ಇದೆಯಾ, ನೀನು ನನಗೆ ತಾಳಿ ಕಟ್ಟಿರೋ ಹೆಂಡ್ತಿನೇ ಆಗಿರ್ಬೋದು ನಾನು, ಆದರೆ ನೀನು ಬೀದಿನಲ್ಲೆಲ್ಲ ನನಗೆ ಮುತ್ಕೊಡೋ ಅಷ್ಟು ಪೋಲಿ ಆಗಿದೆಯಪ್ಪ, ಚಿ ನನಗೆ ನಾಚಿಕೆ ಆಗುತ್ತೆ, ಬಿಡು ರಾಘು ಅಂತ ಅಂತಾಳೆ. ಇಲ್ಲಿ ಅನಿತಾ ಅವ್ರ ಅಮ್ಮನ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಅಮ್ಮ ಯು ಡೋಂಟ್ ವರಿ, ನನ್ನ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ, ನಾನು ಆರಾಮಾಗೇ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರೊಳಗಡೆ ಮತ್ತೆ ಇನ್ನೊಂದ್ಸಲ ಬಿಡು ರಾಘು ನೀನು ಅಂತ ಅಂದ್ಬಿಟ್ಟು ಮತ್ತೆ ತನ್ನ ಕೈಗೆ ತಾನೇ ಮುತ್ಕೊಟ್ಕೊಂಡು ನಾಚಿಕೆ ಪಟ್ಕೊತಾ ಇರ್ತಾಳೆ. ಅದನ್ನು ಅನಿತಾ ಕೇಳಿಸ್ಕೊಂಡು ಅಯ್ಯೋ ಅಂತ ಹೊಟ್ಟೆ
ಹುರ್ಕೊಂಡು ಅವ್ರ ಅಮ್ಮನ ಹತ್ರ, ಅಮ್ಮ ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಫೋನ್ನ ಕಟ್ ಮಾಡಿಬಿಟ್ಟು ಆ ಕಡೆ ಹೋಗ್ತಾಳೆ. ಅಲ್ಲಿ ರಾಘು ಏನು ಮೇಡಮ್ ಇದು, ಬಿಡಿ ಮೇಡಮ್ ಅಂತ ಅಂದ್ಬಿಟ್ಟು ಸನ್ನೆ ಮಾಡ್ತಾ ಇರ್ತಾನೆ. ಆದರೆ ಝಾನ್ಸಿ ಮಾತ್ರ ತನ್ನ ಕೈಗೆ ತಾನೇನೆ ಮುತ್ತು ಕೊಟ್ಕೊಂಡು ನಾಚಿಕೆ ಪಡ್ತಾ ಇರೋ ಥರ ನಾಟಕ ಮಾಡ್ತಾ ಇರ್ತಾಳೆ. ಇಲ್ಲಿ ಅನಿತಾ ಅದನ್ನು ಅಬ್ಸರ್ವ್ ಮಾಡಿ ಹೊಟ್ಟೆ ಹುರ್ಕೊಂಡು ಆ ಕಡೆ ಹೋಗಿ ಅಯ್ಯೋ ಅಂತ ಅಂದ್ಕೊಂಡು ಸಿಟ್ಟು ಮಾಡಿಕೊಂಡು ಅವರಿಬ್ಬರ ಮೇಲೇನು ಒಳಗಡೆ ಹೊರಟೋಗ್ಬಿಡ್ತಾಳೆ. ಆದರೆ ಝಾನ್ಸಿ ಮಾತ್ರ ಅವಳು ನೋಡಲಿ ಹೊಟ್ಟೆ ಹುರ್ಕೊಳ್ಳಿ ಅಂತ ಅಂದ್ಬಿಟ್ಟು ತನ್ನ ಕೆಲಸನ ಕಂಟಿನ್ಯೂ ಮಾಡ್ತಾ ಇರ್ತಾಳೆ. ಮನೆ ಒಳಗಡೆ ಹೋದ್ಮೇಲೆ ಝಾನ್ಸಿ ಮೇಲೆ ಕೋಪ ಮಾಡಿಕೊಂಡು ರಾಘು ಝಾನ್ಸಿನೇ ನೋಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಝಾನ್ಸಿ ಬಗ್ಗೆ ಮಾತಾಡೋದನ್ನ, ಅವಳನ್ನ ಹೊಗಳೋದನ್ನ ನಿಲ್ಲಿಸು ಅಂತ ಹೇಳಿದ್ದಕ್ಕೆ ರಾಯ್ ಗಾಬರಿ ಆಗಿ, ಅಂದರೆ ನೀವು ಇಷ್ಟು ದಿನ ನಮ್ಮ ಝಾನ್ಸಿ ಮೇಡಮ್ಗೆ ಒಳ್ಳೇದಾಗಲಿ, ಅವಳು ಚೆನ್ನಾಗಿರಲಿ ಅಂತ ಬಯಸಿದ್ದೆಲ್ಲ ಸುಳ್ಳ ಹಾಗಾದರೆ? ಇಷ್ಟು ದಿನ ನೀವು ನಾಟಕ ಮಾಡ್ತಾ ಇದ್ರಾ ಅಂತ ತುಳಸಿಗೆ ಪ್ರಶ್ನೆ ಮಾಡ್ತಾನೆ. ಆವಾಗ ತುಳಸಿಗೆ ಜ್ಞಾನೋದಯ ಆಗುತ್ತೆ. ಓ, ನಾನು ಝಾನ್ಸಿ ಬಗ್ಗೆ ಈ ಥರ ಮಾತಾಡ್ಬಿಟ್ಟೆ ಅಲ್ವಾ ಅಂತ ಅಂದ್ಬಿಟ್ಟು ಅವಳಿಗೆ ಫ್ಲ್ಯಾಶ್ ಆಗುತ್ತೆ. ಇಲ್ಲಿ ಅವಳ ಮಗ ಮತ್ತು ಅವಳ ಗಂಡ ಇಬ್ಬರೂ, ಓ ತಗ್ಲಾಕೊಂಡ್ಯಾ ಮಾಮ್, ಕಂಟ್ರೋಲ್ ಯುವರ್ ಸೆಲ್ಫ್, ಇಷ್ಟು ದಿನ ಮಾಡ್ಕೊಂಡು ಬಂದಿದ್ದೆಲ್ಲ ಎಲ್ಲ ಹಾಳು ಮಾಡ್ತಾ ಇದ್ದೀರಲ್ಲ ಅಂತ ಮನಸ್ಸಲ್ಲೇನೆ ಅನ್ಕೊತಾ ಇರ್ತಾನೆ. ನಾಗಾರ್ಜುನ್ ಕೂಡ ಇವತ್ತಿಗೆ ನಿನ್ನ ಕತೆ ಮುಗೀತು, ರಾಯ್ ಮುಂದೆ ಎಲ್ಲ ಸತ್ಯ ಹೇಳ್ಕೊಂಡಿಯಲ್ಲ, ಇವತ್ತಿಗೆ ನಿನ್ನ ಕತೆ ಮುಗೀತು, ನಿನ್ನ ಮುಖವಾಡ ಕಳಿಸಿ ಸತ್ಯ ಹೊರಗೆ ಬರೋ ಹೊತ್ತು ಅನಿಸುತ್ತೆ ಇವತ್ತು ಅಂತ ಅಂದ್ಬಿಟ್ಟು ಅವರು ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ. ಇಲ್ಲಿ ಆದರೆ ತುಳಸಿ ಅವಳು ಮಾತಾಡಿದ್ದನ್ನೆಲ್ಲ ಉಲ್ಟಾ ಅನ್ನೋ ಥರ ಎಲ್ಲದನ್ನು ಮಗ್ಚಾಕ್ಬಿಡ್ತಾಳೆ. ಅಲ್ಲ ರಾಯ್, ಇವಾಗ ನಾವು ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ಅಂತ ಅಂದರೆ ಅವ್ರಿಗೆ ದೃಷ್ಟಿ ಆಗಲ್ವಾ ಅಂತ ಹೇಳಿದ್ದಕ್ಕೆ ರಾಯ್, ಹಾಗಾದರೆ ನೀವು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ನೀವೇನು ಹೇಳ್ತಾ ಇದ್ದೀರಾ ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ ಇಷ್ಟೇ ರಾಯ್, ಸಿಂಪಲ್. ಯಾಕೆ ಅಂದರೆ ಅವರಿಬ್ಬರು ಬಗ್ಗೆ ನಾವು ಯಾವಾಗ್ಲೂ ಮಾತಾಡ್ತಾ ಇದ್ರೆ ಅವ್ರಿಗೆ ದೃಷ್ಟಿ ಆಗುತ್ತೆ, ಮನುಷ್ಯನ ದೃಷ್ಟಿಗೆ ಮರಗಳೇ ಹಾಳಾಗುತ್ತೆ ಅಂತ ನಮ್ಮಪ್ಪ ಹೇಳ್ತಾ ಇದ್ರು ಯಾವಾಗಲೂ. ಅಂಥದ್ರಲ್ಲಿ ನಾವು ಅವರ ಸಂಸಾರದ ಮೇಲೆ ಕಣ್ಣು ಹಾಕಿದ್ರೆ, ಅಂದರೆ ಅವರಿಬ್ಬರು ಸಂಸಾರ ಹಾಗಿದೆ ಹೀಗಿದೆ, ನಮ್ಮ ಝಾನ್ಸಿ ಅಷ್ಟು ಸ್ಟ್ರಾಂಗು ಇಷ್ಟು ಸ್ಟ್ರಾಂಗ್ ಅಂತ ನಾವು ಮಾತಾಡ್ಕೊತಾ ಇದ್ರೆ ದೃಷ್ಟಿ ದೇವತೆಗಳು ಅಸ್ತು ಅನ್ನಲ್ವಾ ಅಂತ ಹೇಳಿದ್ದಕ್ಕೆ, ಅಲ್ಲ ಮೇಡಮ್, ನಾನು ಕೇಳಿರೋದು ಅದೃಷ್ಟ ದೇವತೆಗಳು ಅಸ್ತು ಅಂತವೆ ಅಂತ. ನಾವು ಯಾವಾಗ್ಲೂ ಒಳ್ಳೆಯದನ್ನೇ ಮಾತಾಡಬೇಕು, ಆವಾಗ ಅವು ಅಸ್ತು ಅಂತ ಅಂದರೆ ಅದೆಲ್ಲ ಆಗುತ್ತೆ ಅಂತ ಹೇಳಿದ್ದಕ್ಕೆ, ಅಲ್ಲ ರಾಯ್, ನೀನು ಅಸ್ತು ಅನ್ನುವಂತಹ ದೇವತೆಗಳ ಬಗ್ಗೆ ಹೇಳ್ತಾ ಇದೆಯಾ, ಒಳ್ಳೆಯದನ್ನು ಬಯಸೋ ದೇವತೆಗಳ ಬಗ್ಗೆ ಹೇಳ್ತಾ ಇದೆಯಾ, ಇಲ್ಲಿ ದೃಷ್ಟಿ ದೇವತೆಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ, ತಬಲ ಆ ಥರನೂ ಒಂದು ದೇವತೆಗಳಿರ್ತಾವ ಅಂತ ಕೇಳಿದ್ದಕ್ಕೆ, ಹೌದು ತಬಲ, ಒಳ್ಳೇದಿದೆ ಅಂತ ಅಂದಮೇಲೆ ಕೆಟ್ಟದ್ದು ಇದ್ದೇ ಇರುತ್ತೆ ತಾನೇ ಅಂತ ಹೇಳಿದ್ದಕ್ಕೆ, ಓ ಹೌದು ಮೇಡಮ್, ನೀವು ಹೇಳ್ತಾ ಇರೋದು ಕರೆಕ್ಟಾಗಿದೆ, ಒಳ್ಳೇದಿದೆ ಕೆಟ್ಟದ್ದಿದೆ ಅಂತ ಅಂದಮೇಲೆ ಎಲ್ಲವೂ ಇದ್ದೇ ಇರುತ್ತೆ ಅಂತ ರಾಯ್ ಹೇಳ್ತಾನೆ. ಹೌದು ರಾಯ್, ನಾನು ಹೇಳ್ತಾ ಇರೋದು ಅದೇನೆ, ಯಾವಾಗ್ಲೂ ನಾವು ಝಾನ್ಸಿ ಬಗ್ಗೆ, ಝಾನ್ಸಿ ಪವರ್ ಬಗ್ಗೆ, ಹಾಗೇನೆ ಅವರಿಬ್ಬರು ಸಂಸಾರದ ಬಗ್ಗೆ ಮಾತಾಡಿಕೊಂಡು ಕಣ್ಣನ್ನು ಹಾಕಬಾರ್ದು. ಅಂದರೆ ಈಗ ನಂದನ್ನೇ ಎಕ್ಸಾಂಪಲ್ ತಗೊಳ್ಳಿ, ನಾನು ನಮ್ಮ ಪ್ರಣವ್ನ ಝಾನ್ಸಿ ಕೊಟ್ಟು ಮದುವೆ ಮಾಡಬೇಕು ಅಂತ ಆಸೆ ಪಟ್ಟೆ, ಅದೇ ರೀತಿ ಈ ಆಸ್ತಿ ಮೇಲೆ ಕಣ್ಣು ಹಾಕ್ತೆ, ಈ ಆಸ್ತಿ ನನಗೇನೇ ಸಿಗಬೇಕು ಅಂತ ಯಾವಾಗ್ಲೂ ಆಸೆ ಪಡ್ತಾ ಇದ್ದೆ. ಆದರೆ ನನ್ನ ದೃಷ್ಟಿನಲ್ಲಿ ಏನಾಯಿತು, ನಾನು ಯಾವಾಗಲೂ ಅದನ್ನೇ ಬಯಸಿದ್ದಕ್ಕೆ ಆ ದೃಷ್ಟಿ ದೇವತೆಗಳು ನನ್ನ ಮೇಲೆ ಕಣ್ಣು ಹಾಕಿದ್ವು. ಹಾಗಾಗಿ ನನಗೆ ಆಸ್ತಿನೂ ಸಿಗಲಿಲ್ಲ, ಪ್ರಣವ್ ಜೊತೆ ಝಾನ್ಸಿ ಮದುವೆನೂ ಆಗಲಿಲ್ಲ. ಹಾಗೆಯೇ ನಾನು ಹೇಳ್ತಾ ಇರೋದು ನಿಮಗೆ, ಯಾವಾಗ್ಲೂ ಝಾನ್ಸಿ ಬಗ್ಗೆ, ಝಾನ್ಸಿ ಸಂಸಾರದ ಬಗ್ಗೆ ಮಾತಾಡ್ತಾ ಇರಬೇಡಿ. ನೀವೇನು ಅಂದ್ಕೊಬೇಕು ಅಂದ್ಕೊಂಡಿದ್ದೀರೋ, ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅದರ ಉಲ್ಟಾ ಯೋಚನೆ ಮಾಡಿ, ಆವಾಗ ನೀವು ಅಂದ್ಕೊಂಡಿರೋದೆಲ್ಲವುದು ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ಅಲ್ಲಿ ತಬಲಾ ಮತ್ತು ಮಲ್ಲಿ ಓಕೆ ಆಯಿತು ಅನ್ನೋ ಥರ ಕನ್ಫ್ಯೂಷನಲ್ಲಿ ಹೇಳ್ತಾರೆ. ಆದರೆ ರಾಯ್ ಮಾತ್ರ ಇನ್ನೂ ಕನ್ಫ್ಯೂಷನಲ್ಲೇ ನಿಂತಿರ್ತಾನೆ, ಇವ್ರು ಏನು ಹೇಳ್ತಾ ಇದ್ದಾರೆ ಅಂತ. ಓಕೆ ಆಯಿತು, ಗುಡ್ ನೈಟ್ ಎವ್ರಿಬಡಿ ಅಂತ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಆಗ ನಾಗಾರ್ಜುನ್, ಇವತ್ತಾದರೂ ಇವಳು ಮುಖವಾಡ ಕಳಿಸಿ ಬಣ್ಣ ಬಯಲಾಗುತ್ತೆ ಅಂತ ಅಂದ್ಕೊಂಡ್ರೆ, ಇವತ್ತೂ ಏನಾದರೂ ಒಂದು ಅದಕ್ಕೆ ಇನ್ನೊಂದು ಬಣ್ಣ ಹಚ್ಚಿ ಬಚಾವಾಗ್ಬಿಟ್ಲಲ್ಲ, ಒಂದಲ್ಲ ಒಂದಿನ ಇದು ಹಾಗೇ ಆಗತ್ತೆ ಅಂತ ಅವರು ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ. ಒಳಗೆ ಹೋದ್ಮೇಲೆ ಇಲ್ಲಿ ರಾಘು ಝಾನ್ಸಿಗೆ ಕೋಪ ಮಾಡಿಕೊಂಡು, ಏನ್ರಿ ನೀವು, ಅನಿತಾ ಅವರು ಆಲ್ರೆಡಿ ಉರ್ಕೊಂಡಿದ್ದಾರೆ, ಅವ್ರಿಗೆ 5Gನೇ ಸುರಿದ್ಬಿಟ್ರಲ್ಲ ಅಂತ ಹೇಳಿದ್ದಕ್ಕೆ, ಇಲ್ಲ ರಾಘು, ನಾನು ಏನು ಸುರಿದಿಲ್ಲ, ನಾನು ಬೆಂಕಿ ಹಚ್ಚಿಲ್ಲ ಅಂತ ಹೇಳಿದ್ದಕ್ಕೆ, ಈಗ ಉರಿತಾ ಇರೋ ಬೆಂಕಿಗೆ ನೀವು ಪೆಟ್ರೋಲ ಸುರಿದ್ಬಿಟ್ರಲ್ಲ ಅಂತ ಹೇಳಿದ್ದಕ್ಕೆ, ಇಲ್ಲ ರಾಘು, ನಾನು ಏನು ಮಾಡಿಲ್ಲ, ಇವಾಗ ನೀನೇ ಹೇಳು, ಗಂಡ ಹೆಂಡ್ತಿಗೆ ಮುತ್ತು ಕೊಡೋದು ತಪ್ಪ, ಹೆಂಡ್ತಿ ಗಂಡನಿಗೆ ಮುತ್ತು ಕೊಡೋದು ತಪ್ಪ ಅಂತ ಹೇಳಿದ್ದಕ್ಕೆ, ಅಲ್ಲ ಮೇಡಮ್, ನೀವು ಯಾವಾಗ ನನಗೆ ಮುತ್ತು ಕೊಟ್ರಿ, ನಾನು ಯಾವಾಗ ನಿಮಗೆ ಮುತ್ತು ಕೊಟ್ಟೆ, ಆಗದೆ ಇರೋದನ್ನ ಸುಳ್ಳು ಹೇಳ್ತಿರಲ್ಲ ಅಂತ ಹೇಳಿದ್ದಕ್ಕೆ, ಓ ನಾನು ಇವಾಗ ಸುಳ್ಳು ಹೇಳಿದ್ದಕ್ಕೆ ನಿನಗೆ ಕೋಪ ಬರ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ, ಹೌದು ಮತ್ತೆ ಕೋಪ ಬರ್ತಾ ಇದೆ, ನಾನು ನಿಮಗೆ ಮುತ್ತು ಕೊಟ್ಟಿಲ್ಲ, ನೀನು ನಮಗೆ ಮುತ್ತು ಕೊಟ್ಟಿಲ್ಲ ಅಂದಮೇಲೆ ಯಾಕೆ ಮೇಡಮ್ ಅವ್ರ ಹತ್ರ ಸುಳ್ಳು ಹೇಳಿದ್ರಿ, ಇವಾಗ ಒಳಗೆ ಹೋಗಿ ಏನಾಗ
ಆಗುತ್ತೋ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳಿದ್ದಕ್ಕೆ, ಅಲ್ಲ ರಾಘು, ಈಗ ನಾನು ನಿನಗೆ ಮುತ್ತು ಕೊಟ್ಟಿಲ್ಲ ಅಂತ ನಿನಗೆ ಬೇಜಾರ ಅಂತ ಹೇಳಿದ್ದಕ್ಕೆ, ಬೇಜಾರಲ್ಲ ಮೇಡಮ್, ಸುಮ್ಮನೆ ಸುಳ್ಳು ಹೇಳ್ತೀರಲ್ಲ ಮೇಡಮ್ ಅಂತ ಹೇಳಿದ್ದಕ್ಕೆ, ಈಗ ಸುಳ್ಳು ಹೇಳಿದ್ದಕ್ಕೆ ನಿನಗೆ ಬೇಜಾರಾಗ್ತಾ ಇದೆ ಅಂದರೆ ಅದನ್ನೇ ನಿಜ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವಳು ಕೆನ್ನೆಗೆ ಮುತ್ತು ಕೊಟ್ಬಿಟ್ಟು ಒಳಗಡೆ ಓಡೋಗ್ಬಿಡ್ತಾಳೆ. ಅದಕ್ಕೆ ರಾಘು ರೀ ಮೇಡಮ್ ಅಂತ ಅಂದ್ಬಿಟ್ಟು, ಅಯ್ಯೋ ಸದ್ಯ ಯಾರೂ ನೋಡಿಲ್ಲ ಅಂತ ಅಂದ್ಬಿಟ್ಟು ತಡವರಿಸ್ತಾ ಇರ್ತಾನೆ. ಅಷ್ಟರೊಳಗಡೆ ಅಲ್ಲಿಗೆ ತರುಣ ಬಂದು ಕಳ್ಳ ಸಿಕ್ಕಾಕೊಂಡ್ಯಾ ಅಂತ ಅಂದ್ಬಿಟ್ಟು ಅವ್ನು ನೋಡಿರೋ ಥರ ರಿಯಾಕ್ಟ್ ಮಾಡ್ತಾನೆ. ಆವಾಗ ಏ ತರುಣ ಅಂದ್ರೂ ಎಂಜಾಯ್ ಅಂದ್ಬಿಟ್ಟು ಅವನು ಅಲ್ಲಿಂದ ಹೊರಟೋಗ್ತಾನೆ. ಸೀದಾ ಒಳಗೆ ಬಂದಿದ್ದೇನೆ, ಏನು ನಡೀತಾ ಇದೆ ಇಲ್ಲಿ ಅಂತ ಕಿರ್ಚಾಡ್ತಾ ಇರ್ತಾಳೆ. ಅಷ್ಟರೊಳಗಡೆ ಅಲ್ಲಿ ಪಲ್ಲವಿ ಬಂದು, ಏನಾಯ್ತು ಅನಿತಾ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಅಂತ ಕೇಳಿದ್ದಕ್ಕೆ, ಅಲ್ಲಿ ನೋಡಬಾರ್ದನ್ನ ನೋಡಿದೆ, ಅದಕ್ಕೋಸ್ಕರ ಕೋಪ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಗಣಪ, ನೋಡಬಾರ್ದನ್ನ ನೋಡಿದ್ದು ನಿನ್ನ ತಪ್ಪಮ್ಮ, ಅದು ಕಣ್ಣಿನ ದೃಷ್ಟಿಯ ಪ್ರಾಬ್ಲಮ್ಮು, ಯಾರು ಏನು ಮಾಡೋಕ್ಕಾಗೋದಿಲ್ಲ. ಗಾಂಧೀಜಿ ಅವರು ಹೇಳಿಲ್ವಾ, ಕೆಟ್ಟದ್ದನ್ನ ನೋಡಬಾರ್ದು, ಕೆಟ್ಟದ್ದನ್ನ ಮಾತಾಡಬಾರ್ದು, ಕೆಟ್ಟದ್ದನ್ನ ಕೇಳಬಾರ್ದು ಅಂತ. ಅಂಥದ್ರಲ್ಲಿ ನೀನು ಈ ಥರ ನೋಡ್ಕೊಂಡು ಬಂದೆ ಅಂತ ಹೇಳಿದ್ರೆ ತಪ್ಪಲ್ವೇನಮ್ಮ ಅಂತ ಹೇಳಿದ್ದಕ್ಕೆ, ನೋಡದೇ ಇದ್ದರೆ ಕೇಳದೇ ಇದ್ದರೆ ಅಲ್ಲಿ ನನ್ನ ಲೈಫ್ ಹಾಳಾಗುತ್ತಂತೆ, ನಾನು ಇವಾಗ ಅದನ್ನು ನಿಮ್ಮ ಹತ್ರ ಹೇಳಲಿಲ್ಲ ಅಂದರೆ ಇಲ್ಲಿ ಪಲ್ಲವಿ ಜೀವನ ಹಾಳಾಗುತ್ತೆ ಅಂತ ಹೇಳಿದ್ದಕ್ಕೆ, ಏನಮ್ಮ ಹೇಳ್ತಾ ಇದೆಯಾ, ಅಂಥದ್ದು ಏನಮ್ಮ ನೋಡಿದೆ ಅಂತ ಅಂದಿದ್ದಕ್ಕೆ, ಅಲ್ಲಿ ರಾಘು ಮತ್ತು ಜಾನ್ಸಿ ಇಬ್ಬರೂ ರೊಮ್ಯಾನ್ಸ್ ಮಾಡ್ತಾ ಇದ್ದಾರೆ, ಕಿಸ್ ಕೊಟ್ಕೊಂಡು, ಬೀದಿ ಅನ್ನೋದನ್ನು ಕಾಣ್ದಾನೆ ಅಲ್ಲಿ ನಾನೊಬ್ಳು ಫೋನಲ್ಲಿ ಮಾತಾಡ್ತಾ ನಿಂತಿದ್ದೀನಿ ಅನ್ನೋದನ್ನು ಗಮನಿಸ್ತಾನೆ, ಅವರಿಬ್ರು ಕಿಸ್ ಕೊಟ್ಕೊಂಡು ಲಲ್ಲೆ ಹೊಡಿತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ, ಅದನ್ನು ನಿನ್ನ ಕಣ್ಣಾರೆ ನೋಡ್ದೇನಮ್ಮ ಅಂತ ಹೇಳಿದ್ದಕ್ಕೆ, ನಾನು ಕಣ್ಣಾರೆ ನೋಡಲಿಲ್ಲ ಅಂದರೆ ಏನು, ನಾನು ಕಿವಿಯಾರೆ ನಾನು ಕೇಳಿಸ್ಕೊಂಡಿದ್ದೀನಿ, ಅವರು ಮುತ್ತು ಕೊಟ್ಟಿದ್ದು ನನಗೆ ಕಿವಿ ಕೇಳಿಸ್ತು, ಹಾಗೇನೆ ಅಲ್ಲಿ ಜಾನ್ಸಿ ನುಲಿತಾ ನಿಂತಿದ್ಲು ಅಂತ ಹೇಳಿದ್ದಕ್ಕೆ, ಅಲ್ಲೇನಮ್ಮ ನೀನು ತಪ್ಪು ತಿಳ್ಕೊಂಡಿರೋದು, ಯಾಕೆ ಅಂತ ಅಂದರೆ ಅದು ಆ ಜಾನ್ಸಿ ಮಾಡಿರೋ ಗಿಮಿಕ್ಕು, ಈ ಥರ ಗಿಮಿಕ್ ಮಾಡಿ ತುಂಬ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ತಾಳೆ, ಕಣ್ಣಾರೆ ನೋಡಿದ್ದನ್ನಷ್ಟೇ ಅಲ್ವಾ ಮಾತಾಡಬೇಕಾಗಿರೋದು ಅಂತ ಮಂಜುಳಾ ಹೇಳ್ತಾಳೆ. ಹಾಗಾದರೆ ನಾನು ಹೇಳ್ತಾ ಇರೋದೆಲ್ಲ ಸುಳ್ಳ ಅಂತ ಹೇಳಿದ್ದಕ್ಕೆ, ನೀನು ಹೇಳ್ತಾ ಇರೋದು ಸುಳ್ಳು ಅಂತ ನಾವು ಹೇಳ್ತಾ ಇಲ್ಲ, ಯಾಕೆ ಅಂತ ಅಂದರೆ ಅಲ್ಲಿ ನೀನು ಕಣ್ಣಾರೆ ನೋಡಿಲ್ಲ, ಯಾಕೆ ಅಂದರೆ ಅವಳು ಇದೇ ಥರ ತುಂಬಾ ಗಿಮಿಕ್ಗಳನ್ನ ಮಾಡ್ತಾಳೆ, ಅವಳೇ ಮುತ್ತು ಕೊಟ್ಕೊಂಡು ಈ ಥರ ಎಲ್ಲ ನಡ್ಕೊಂಡಿರ್ತಾಳೆ ಅಂತ ಹೇಳಿದ್ದಕ್ಕೆ, ಇಲ್ಲಿ ಸಂಗೀತ ಮತ್ತು ಅವಳು ತಂಗಿ ಇಬ್ಬರೂ ಮಾತಾಡ್ಕೊತಾ ಇರ್ತಾರೆ. ಹಾಗಾದರೆ ಜಾನ್ಸಿ ಅದಕ್ಕೆ ಒಳ್ಳೆ ಗಿಮಿಕ್ಕೆ ಮಾಡಿದ್ದಾರೆ, ಇವಳಿಗೆ ಹೊಟ್ಟೆ ಉರಿಸಿದ್ದಾರೆ, ಅದಕ್ಕೇನೆ ಇವಳು ಈಗ ಆಡ್ತಾ ಇರೋದು ಅಂತ ಅವರಿಬ್ಬರು ಮಾತಾಡ್ಕೊತಾ ಇರ್ತಾರೆ. ನೋಡಮ್ಮ ಅನಿತಾ, ನೀನು ಅವಳು ಈ ಥರ ಮಾಡೋ ಗಿಮಿಕ್ಗಳಿಗೆಲ್ಲ ತಲೆ ಕೊಡಬಾರ್ದು, ನೀನು ಇದರಲ್ಲೆಲ್ಲ ಸೋಲ್ಬಾರ್ದು, ಇದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನಾಳೆಯಿಂದ ಶುರುವಾಗೋ ಗೇಮಲ್ಲಿ ಗೆಲ್ಲೋಕ್ಕಾಗಲ್ಲ, ನೀನು ಅದ್ರ ಕಡೆ ಫೋಕಸ್ ಮಾಡು. ಒಂದು ವಾರ ಆದಮೇಲೆ ಹೇಗಿದ್ರೂ ವೋಟಿಂಗ್ ನಡೆಯುತ್ತಲ್ಲ, ವೋಟಿಂಗ್ ಆದಮೇಲೆ ಯಾರು ಇರ್ತಾರೆ ಯಾರು ಹೋಗ್ತಾರೆ ಅಂತ ಗೊತ್ತಾಗೇ ಆಗುತ್ತಲ್ಲ, ಅವಳು ಗಂಟು ಮುಟ್ಟೆ ಕಟ್ಕೊಂಡು ಹೋಗೋಳು, ಅವಳ ಬಗ್ಗೆ ನೀನು ಯೋಚನೆ ಮಾಡಬೇಡ, ನಾಳೆಯಿಂದ ಗೇಮ್ಗಳು ಶುರುವಾಗುತ್ತೆ, ಅದ್ರ ಬಗ್ಗೆ ಫೋಕಸ್ ಮಾಡು ಅಂತ ಹೇಳ್ತಾಳೆ. ಅದಕ್ಕೆ ಮನೆಯವರೆಲ್ಲರೂ ಹೌದು ಅನಿತಾ, ನೀನು ನಾಳೆಯಿಂದ ಯಾವ ಥರ ಗೇಮ್ನ ಆಡಬೇಕು, ಅವಳನ್ನು ಯಾವ ಥರ ಸೋಲಿಸ್ಬೇಕು ಅನ್ನೋದ್ರ ಕಡೆ ಫೋಕಸ್ ಮಾಡು, ನೀನು ತಲೆ ಕೆಡಿಸ್ಕೋಬೇಡ, ನೀನು ರಾಘು ಮನಸ್ಸಲ್ಲಿ ಇದೆಯೋ ಇಲ್ವೋ ಅನ್ನೋದಲ್ಲ ಮುಖ್ಯ, ನಮ್ಮಗಳ ಮನಸ್ಸಲ್ಲಿ ನೀನು ಇದೆಯೋ ಇಲ್ವೋ ಅನ್ನೋದೇ ಮುಖ್ಯ, ನೀನು ಈ ಮನೆ ಸೊಸೆ ಅಂತ ನಾವು ತೀರ್ಮಾನ ಮಾಡಿದ್ದಾಗಿದೆ, ನೀನು ತಲೆ ಕೆಡಿಸ್ಕೋಬೇಡ, ಯು ಡೋಂಟ್ ವರಿ, ನಾವೆಲ್ಲರೂ ಇದ್ದೀವಿ, ನೀನು ಗೇಮಲ್ಲಿ ಗೆಲ್ಲೋದ್ರ ಬಗ್ಗೆ ಫೋಕಸ್ ಮಾಡು ಅಂತ ಹೇಳ್ತಾರೆ. ಹಾಗೆಯೇ ಪಲ್ಲವಿ ಕೂಡ, ಹೌದು ಅನಿತಾ, ನೀನು ಗೇಮಲ್ಲಿ ಗೆಲ್ಲೋದ್ರ ಬಗ್ಗೆ ಫೋಕಸ್ ಮಾಡು, ನೀನು ಯಾವುದ್ರಲ್ಲೂ ಸೋಲ್ಬಾರ್ದು, ಅವಳಿಗಿನ್ನ ನೀನು ಬೆಸ್ಟ್ ಅನ್ನೋದನ್ನು ಪ್ರೂವ್ ಮಾಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಅನಿತಾ ಕೂಡ, ಹೌದು, ನಾನು ಯಾವುದ್ರಲ್ಲೂ ಸೋಲ್ಬಾರ್ದು, ಅವಳಿಗಿನ್ನ ನಾನು ಬೆಸ್ಟಾಗೇ ಇರಬೇಕು ಅಂತ ಅವಳನ್ನು ಯೋಚನೆ ಮಾಡ್ತಾಳೆ. ಅದಕ್ಕೆ ಇಲ್ಲಿ ಸಂಗೀತ ಮತ್ತು ಅವಳ ತಂಗಿ ಇಬ್ಬರೂ ಯೋಚನೆ ಮಾಡ್ತಾ ಇರ್ತಾರೆ, ಹಾಗಾದರೆ ಇನ್ನು ಮುಂದೆ ಎಂಟರ್ಟೈನ್ಮೆಂಟ್ ನಮಗೆ, ಯಾಕೆ ಅಂದರೆ ಜಾನ್ಸಿ ಅದಕ್ಕೆ ಆಲ್ರೆಡಿ ಗೇಮ್ನ ಶುರು ಮಾಡಿದ್ದಾರೆ ಅಂತ ಅನಿಸುತ್ತೆ ಅಂತ ಇಬ್ಬರೂ ಮಾತಾಡಿಕೊಂಡು ನಗ್ತಾ ಇರ್ತಾರೆ. ಹಾಗೆ ಆಯಿತು, ಅನಿತಾ ಮತ್ತು ಜಾನ್ಸಿಗೆ ಇಬ್ರಿಗೂ ಟಾಸ್ಕ್ ಶುರುವಾಯಿತು. ಮನೆಯವರೆಲ್ಲ ರೆಡಿಯಾಗಿದ್ದಾಯಿತು, ಗಣಪ ಕೂಡ ರೆಡಿಯಾಗಿ ಬಂದು ನಿಂತಿದ್ದಾಯಿತು. ತನ್ನ ಟಾಸ್ಕ್ನ ರೂಲ್ಸ್ಗಳೇನು, ರೆಗ್ಯುಲೇಷನ್ಸ್ಗಳೇನು, ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು, ಇದರ ಉದ್ದೇಶ ಏನು ಅನ್ನೋದನ್ನು ಎಲ್ಲದನ್ನು ಅವ್ರಿಗೆ ಇಬ್ರಿಗೂ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗೆಯೇ ಪಲ್ಲವಿ ಹತ್ರ ಎಲ್ಲದನ್ನು ಕರೆಕ್ಟಾಗಿ ಹೇಳಿದ್ದೀನ ಅಂತಲೂ ಕೇಳ್ತಾರೆ. ಪಲ್ಲವಿ ಅದಕ್ಕೆ ಎಸ್ ಅಂದಿದ್ದು ಆಯಿತು, ಹಾಗೆಯೇ ರಾಘು ಕೂಡ ಎಸ್ ಅಂದಿದ್ದಾಯಿತು. ಅದಾದಮೇಲೆ ಟಾಸ್ಕ್ ಶುರು ಮಾಡೋಣ ಅಂತ ಪ್ರಾಪರ್ಟಿನ ಕೇಳಿ ಟಾಸ್ಕ್ನ ಶುರು ಮಾಡ್ತಾರೆ. ಈ ಟಾಸ್ಕ್ನಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಲ್ಲ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಾಗಿದೆ. ಈ ಸಂಚಿಕೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಯಾರು ಗೆಲ್ತಾರೆ ಈ ಟಾಸ್ಕಲ್ಲಿ ಅನ್ನೋದನ್ನು ನೋಡೋದಾಗಿದೆ.